ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಚಿಲ್ಲಿ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲು ಚಿಕನ್ನು, ಕಾರ್ನ್ಫ್ಲೋರು, ಮೈದಾ, ಮೊಟ್ಟೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಣ್ಣೆ, ವೈಟ್ ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು, ಉಪ್ಪು, ಧನಿಯಾ, ಗರಂ ಮಸಾಲ, ರೆಡ್ ಚಿಲ್ಲಿ, ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು. ಫಸ್ಟು ಒಂದು ಬೌಲ್ ತಗೊಂಡು ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಒಂದು 3 ಟೇಬಲ್ ಸ್ಪೂನು ಮೈದಾ, ಸ್ವಲ್ಪ ಉಪ್ಪು, ಸ್ವಲ್ಪ ವೈಟ್ ಪೆಪ್ಪರು, ಸ್ವಲ್ಪ ಮೊಟ್ಟೆ, ಎಗ್ ವೈಟು, ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ತುಂಬ ತೆಳ್ಳಗೆ ಮಾಡಬಾರ್ದು, ಗಟ್ಟಿ ಕಲಿಸ್ಬೇಕು. ಇದು ಈ ಥರ ಇರಬೇಕು, ಬೋಂಡ್ ದೋಸೆ ಥರ. ನೆಕ್ಸ್ಟು ಇದಕ್ಕೆ ಚಿಕನ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೌಂಡ್ ಕಡಿಮೆ. ಈ ಥರ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ಇದ್ಮೇಲೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯಿಸ್ಬಿಟ್ಟು ಈ ಥರ ಹಾಕ್ಬೇಕು. ಈ ಥರ ಹಾಕ್ಕೊಂಡು ಸ್ವಲ್ಪನೇ ಬೇಯಿಸ್ಬೇಕು. ಅರ್ಧ ಬೆಂದ್ಮೇಲೆ ಇದು ಇಟ್ಬಿಡೋಣ. ಇನ್ನು ಅರ್ಧ ಚಿಕನ್ ಇತ್ತಲ್ಲ ಅದನ್ನೂ ಬೇಯಿಸ್ಕೊಳ್ಳೋಣ. ಇವಾಗ ಇದು ಅದಕ್ಕೆ ಬೇಯ್ತಾ ಇದೆ. ಇವಾಗ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ಳೋಣ. ಫಸ್ಟ್ ಬೇಯಿಸಿದ್ವಲ್ಲ ಇದು ಎರಡನ್ನೂ ಇವಾಗ ನೀಟಾಗಿ ಬೇಯಿಸ್ಕೊಳ್ಳೋಣ. ಇದು ಇವಾಗ ಆಗಿದೆ. ಈ ಕಲರ್ ಬಂದರೆ ಸಾಕು, ಎತ್ಬಿಡೋಣ. ಇವಾಗ ಇದು ಇಷ್ಟು ಬೆಂದಿದೆ. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಬಾಣಲಿ ಕಾದ್ಮೇಲೆ ಎಣ್ಣೆ ಹಾಕೋಣ. ಎಣ್ಣೆನೂ ಕಾದಿದೆ. ಫಸ್ಟು ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಇಷ್ಟು ಹುರಿದ್ಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಥರ ಕೆಂಪಾದ್ಮೇಲೆ ಈರುಳ್ಳಿ ಕಟ್ ಮಾಡಿದ್ವಲ್ಲ ಈರುಳ್ಳಿ ಹಾಕೋಣ. ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಇವಾಗ ಚಿಕನ್ ಹಾಕಿದ್ಮೇಲೆ ಒಂದು ಥರ ತಿರುಗಿಬಿಟ್ಟು ಇದು ಮುಳುಗೋವರೆಗೂ ನೀರು ಹಾಕೋಣ. ಇವಾಗ ನಾವು ಮಸಾಲೆ ತಗೊಂಡಿದ್ವಲ್ಲ ಇದೆಲ್ಲ ಹಾಕ್ಬಿಡೋಣ. ಚಿಲ್ಲಿ ಪೌಡರು, ಧನಿಯಾ ಪುಡಿ, ವೈಟ್ ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು ಮತ್ತು ಗರಂ ಮಸಾಲ, ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೇಯುವಾಗ ಸ್ವಲ್ಪ ಮೈದಾ ಕಲಸಿ ಒಂದು ಸ್ಪೂನ್ ಮೈದಾ ಕಲಸಿರ್ತೀವಲ್ಲ ಕಲಸ್ಕೊಂಬಿಟ್ಕೋಬೇಕು.
ಈ ಥರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಹಾಕ್ಕೊಂಡಿರ್ತೀವಲ್ವ, ಇವಾಗ ಸ್ವಲ್ಪ ಹಾಕೋಣ. ತುಂಬ ತಿರುಗೋದು ಬೇಡ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ. ರೆಡಿಯಾಗಿದೆ ಇದು. ಆಫ್ ಮಾಡೋಣ ಇವಾಗ. ನೆಕ್ಸ್ಟು ಸರ್ವ್ ಮಾಡೋಣ. ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಅನ್ನದ ಜೊತೆ, ಚಪಾತಿ ಜೊತೆ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.